ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಮಹಿಮೆ ಪಡಿಸಿದ್ದೀವಿ. ಹಾಗೂ ಒಂದು ವಾಕ್ಯ ಸಂದೇಶಕ್ಕೆ ತೆಗೆದುಕೊಳ್ಳೋಣ. ಒಂದೆರಡು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥದಲ್ಲಿ 16ನೇ ಅಧ್ಯಾಯ ಮೊದಲನೇ 2ನೇ ವಚನವಾಗಿದೆ. ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಎಂತಲೂ ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ದಾವೀದನ ಕೀರ್ತನೆ ಆಗಿದೆ. ದಾವೀದ ಹೇಳ್ತಾನೆ, ಸ್ವಾಮಿ ನನ್ನ ಸುಖ ನಿನ್ನಲ್ಲೇ ಹೊರತು ನನಗೆ ಬೇರೆ ಬೇಡ. ಈ ಲೋಕದ ಸುಖಗಳು ಬಹಳಷ್ಟು ಇದೆ, ಆದರೆ ನನಗದು ಬೇಡ ಸ್ವಾಮಿ. ಇಷ್ಟು ವರ್ಷಗಳ ಕಾಲ ನಾವು ಈ ಭೂಮಿ ಮೇಲೆ ಬದುಕಿದ್ವಿ, ಬಾಳಿದ್ವಿ, ನಮ್ಮ ಇಷ್ಟದ ಪ್ರಕಾರ ಜೀವಿಸಿದ್ವಿ, ಎಲ್ಲಾ ಕಾರ್ಯಗಳಲ್ಲೂ ನಡೆದಿದ್ವಿ. ಪ್ರಿಯ ಸಹೋದರ ಸಹೋದರಿ, ಈಗಲಾದರೂ ಮನ ತಿರುಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಹಾಲೆಲೂಯಾ. ದೇವರು ಹೇಳುವಂತ ಮಾತು ಆಗಿದೆ. ಈ ದಾವೀದನು ಹೇಳ್ತಾನೆ, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಎಲ್ಲೂ ಇಲ್ಲ. ಈ ಲೋಕದ ಸುಖ, ಈ ಲೋಕದ ವೈಭವ ಎಲ್ಲ ಸ್ವಾಮಿಯೇ ನಮಗೆಲ್ಲ ಅಲ್ಪ ಕಾಲ ಮಾತ್ರವೇ ದೇವರೇ, ಸ್ವಲ್ಪ ಸಮಯ ಮಾತ್ರ ದೇವರೇ. ಇದು ಇರುವುದಿಲ್ಲ, ಒಂದು ದಿವಸ ಎಲ್ಲ ಹಾಳಾಗಿ ಹೋಗ್ತದೆ. ಆದ್ರೆ ನಿನ್ನ ಪ್ರೀತಿ, ನಿನ್ನ ಶಾಶ್ವತವಾದ ಮನೆಯಲ್ಲಿ ನಾವು ವಾಸ ಮಾಡಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ದೇವರು 2 ಭಾಗವನ್ನು ಇಟ್ಟಿದ್ದಾರೆ ಇಲ್ಲಿ. ನಾವು ಯಾವುದು ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ದಾವೀದನು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಎಂತಲೂ ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಯಾರು ಈ ರೀತಿ ವಾಕ್ಯದಲ್ಲಿ ಧ್ಯಾನ ಮಾಡಿ ಅದರ ಪ್ರಕಾರ ಜೀವಿಸ್ತಾರೋ ಅವ್ರು ತುಂಬಾ ಶ್ರೇಷ್ಠರು ಅಂತ ಹೇಳ್ತಾರೆ ವಾಕ್ಯ. ಇವರೇ ಭೂಲೋಕದಲ್ಲಿರುವ ಎಲ್ಲಕ್ಕಿಂತಲೂ ಇವರೇ ಶ್ರೇಷ್ಠರು. ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಇವರು ನನಗೆ ಇಷ್ಟರಾದವರು ಎಂತರೂ ಹೇಳುವೆನು. ಯಾರು ಶ್ರೇಷ್ಠರು ಆಗಿದ ಮೇಲೆ ದೇವರು ಹೇಳ್ತಾರೆ, ಇವರು ನನ್ನ ಇಷ್ಟ, ಇವರು ನನ್ನ ಇಷ್ಟದವರು, ನನಗೋಸ್ಕರ ನಿಂತಿರುವವರು, ಕಷ್ಟಗಳು ದುಃಖಗಳು ಎಲ್ಲವನ್ನು ಸಹಿಸಿಕೊಂಡು ನನಗೋಸ್ಕರ ನಿಂತಿರಂತ ಜನಾಂಗಗಳು ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಹಾಗಾಗಿ ಹಾಲೆಲೂಯಾ, ಶ್ರೇಷ್ಠ. ಹಾಲೆಲೂಯಾ. ಹಾಗಾಗಿ ಮತ್ತೊಂದು ವಾಕ್ಯವನ್ನು ಹಂಗೆ ಧ್ಯಾನ ಮಾಡೋಣ. ಅದೇ ಅರಣ್ಯಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ಯಾಕೋಬರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವ ಜನರಿಗೆ ಕಣಿ ಕೇಳುವುದಿಲ್ಲ. ಎಲ್ಲೂ ನಮ್ಗೆ ಅವಶ್ಯಕತೆನೇ ಇಲ್ಲ ಕಣಿ ಕೇಳುವಂಥದ್ದಾಗಿರ್ಲಿ. ಈ ಶಾಸ್ತ್ರ ಎಂಬುದಾಗಿ ನಮಗೆ ಕೇಳ್ತಾರಲ್ಲ, ಅದು ನಮಗೆ ದೇವ ಜನರಿಗೆ ಇಲ್ಲ. ಶಕುನ ನೋಡುವುದಿಲ್ಲಂತೆ. ಯಾಕೋಬರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ಹಾಲೆಲೂಯಾ. ಹಾಗಾಗಿ ನಮಗೆ ದೇವರ ಪ್ರೀತಿ, ದೇವರ ಹಸ್ತ, ದೇವರ ಆಶೀರ್ವಾದ ಪರಲೋಕದಿಂದ ಕೂತುಕೊಂಡು ಒಂದು ಮಾತು ಹೇಳಿದರೆ ಸಾಕು, ನಮಗ ಎಲ್ಲ ಆಶೀರ್ವಾದ ನಿಧಿಗಳು ಕೆಳಗೆ ಬರ್ತವೆ ನಮ್ಮ ಕುಟುಂಬದ ಮೇಲೆ. ಇದಕ್ಕಾಗಿ ನಾವೆಲ್ಲೋ ಹೋಗಿ ಯಾರು ಕೇಳುವುದಲ್ಲ. ಅವನು ಮನುಷ್ಯನು ಮಾತ್ರ ಅಲ್ವಾ? ಅವನು ಮನುಷ್ಯ ಮಾತ್ರನು. ಅವನು ಇಡೀ ನಮ್ಮ ಚರಿತ್ರೆಗಳನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ದೇವರ ಯೋಜನೆಗಳನ್ನ ದೇವರು ತಾನೇ ಅದನ್ನ ಕ್ಲಿಯರ್ ಮಾಡಿ ಕೊಡ್ತಾರೆ ನಮಗೆ.
ನಾವು ಪ್ರಾರ್ಥನೆ ಮಾಡಬೇಕು, ಕೇಳಬೇಕು. ದೇವರೇ, ನಿನ್ನ ಇಷ್ಟ ನನ್ನ ಬಾಳಿನಲ್ಲಿ ನೆರವೇರಲಿ. ಹಾಗಾಗಿ ನಾವು ಆ ರೀತಿ ಪ್ರಾರ್ಥನೆ ಮಾಡುವುದಾದ್ರೆ, ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರುಣೆಗೆ ಒಪ್ಪಿಸಿಕೊಡೋದಾದ್ರೆ, ಅರಣ್ಯಕಾಂಡ 23 ಹೇಳಿದಾಗೆ ಇಸ್ರಾಯೇಲರು ಕಣ್ಣಿ ಕೇಳುವುದಿಲ್ಲ, ಯಾಕೋಬರಲ್ಲಿ ಶಕುನ ನೋಡುವುದಿಲ್ಲ. ನಮಗೆ ಅದೆಲ್ಲ ಇಲ್ಲ, ಆದ್ರೂ ಭೂಲೋಕದಲ್ಲಿ ಯಾರಿಗೂ ಇಲ್ಲ ಅದು. ಬಟ್ ಬಹಳ ಜನಗಳಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಂದೇಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕರು, ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕಳೆದೋಗ್ತೀನಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.